ಶೆಟ್ಜಿ ಶೆಟ್ಜಿ ಇದಾರ ಮನೇಲಿ? ಶೇಟ್ಜಿ ಇಲ್ಲಿಲ್ಲ. ಒಳಗಡೆ ಬರ್ಲಾ? ಏನ್ ಕೆಲ್ಸ ಇದೆ ನಿನ್ಗೆ? ಒಂದ್ ವಿಷಯ ಹೇಳ್ಬೇಕಿತ್ತು ಸ್ವಲ್ಪ. ಇಲ್ಲಿ ನೋಡ್ಕಣಪ್ಪ, ನೀನ್ ದುಡ್ಡು ಮಾತ್ರ ಕೇಳ್ಬಾರ್ದು. ಹಾ, ನೆನ್ನೆನೋ ಮೊನ್ನೆನೋ ಬಂದಿದ್ದ ಅಲ್ವಾ ನೀನು? ಓ ಶೆಟ್ಜಿ, ಎಲ್ಲಿ ಹೋಗ್ತಾ ಇದೀರಾ? ಸ್ವಲ್ಪ ನಿಂತು. ಶೆಟ್ಜಿ, ಎಲ್ಲಿ ಹೋಗ್ತಾ ಇದ್ದೀರಾ? ಯಾರೋ ನೀನು? ಮತ್ತೆ ನನ್ನ ಹತ್ರ ಯಾಕೆ ಕೇಳ್ತಾ ಇದೀಯ ಇದನ್ನ? ಹಾಗೆಲ್ಲ ಏನಿಲ್ಲ ಶೆಟ್ಜಿ, ನಾವು ಕೇಳ್ಪಟ್ಟಿದ್ದೀವಿ ತುಂಬಾ ದೊಡ್ಡ ಕೆಲ್ಸ ಅಂತ. ಇಲ್ಲಿ ನೋಡು, ನನ್ ಕೆಲ್ಸ ಅಂದ್ರೆ ಅದು ದೊಡ್ಡದೇ ಆಗಿರತ್ತೆ. ಇದನ್ನ ಯಾಕೆ ನಿಮ್ ಜೊತೆ ತಗೊಂಡು ಹೋಗ್ತಿದ್ದೀರಾ? ಜೊತೆಗೆ ಏನ್ ತಗೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಇಷ್ಟಕ್ಕೂ ನಿನ್ಗೆ ಹಾಕಿದೆಲ್ಲ? ಓ ಶೆಟ್ಜಿ, ಎಷ್ಟು ಹಣ ಇದೆ ಅಂತ ಆದ್ರೂ ಹೇಳಿ ನೀವು. ಯಾಕೆ ಅಂತಂದ್ರೆ ಆದ್ರಿಂದ ನಮ್ಗೆ ಎಲ್ರಿಗೂ ಉದ್ಧಾರ ಆಗುತ್ತೆ ಅಲ್ವಾ? ಹೇ ಅಲ್ಲಪ್ಪ, ನೀನ್ ಹೀಗೆಲ್ಲ ಏನೇನೋ ಹೇಳ್ಬೇಡ. ಬೇಕಾದ್ರೆ ನಾನು ನಿನ್ ಮುಂದೆ ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ, ನಾನ್ ತುಂಬಾ ಜನರಿಗೆ ಸಾಲ ವಾಪಸ್ ಕೊಡೋದಿದೆ. ನೀನ್ ಹೀಗೆ ಯಾಕೆ ಮಾತಾಡ್ತಾ ಇದ್ಯಾ? ಅದೆಲ್ಲ ಇರ್ಲಿ, ಕೊಡ್ತಿರೋ ಇಲ್ವೋ ಅಂತ ಹೇಳಿ. ಸುಮ್ನೆ ಕೊಡ್ಲಿ ಬೀಳ್ಸೋ ಹಾಗೆ ಮಾಡಬೇಡಿ. ಅಯ್ಯೋ ಮಾರಯ್ಯ, ನಾನಾದ್ರೂ ಪರವಾಗಿಲ್ಲ, ಆದ್ರೆ ಇನ್ನೊಂದ್ ಜನರು ಕೈ ಕಾಲ್ನ ಬೇರೆ ಬೇರೆ ಮಾಡ್ಬಿಡ್ತಾರೆ. ಏಯ್, ನೀವೆಲ್ಲ ಸೇರ್ಕೊಂಡೆ ನನಗ್ ಭಯ ಹುಟ್ಟಿಸ್ತಾ ಇದ್ದೀರಾ? ಭಯ ಹುಟ್ಟಿಸ್ತಾ ಇಲ್ಲ. ಸುಮ್ನೆ ತೆಪ್ಪಗ್ ಹಣ ಕೊಡ್ತೀಯೋ ಅಥವಾ ನಾವೇ ಕಿತ್ಕೊಳ್ಳೋದು? ನಾನ್ ನಿಮ್ಗೊಂದ್ಸರಿ ಹೇಳ್ದೆ ಅಲ್ವಾ, ನಾನ್ ನಿಮ್ಗೆ ಹಣ ಕೊಡಲ್ಲ ಅಂತ. ತಿರ್ಗಾ ಇನ್ನೊಮ್ಮೆ ಯೋಚನೆ ಮಾಡಿ ಶೆಟ್ಜಿ, ಕೊಟ್ಬಿಡಿ ಆ ಹಣನ ನಮ್ಗೆ. ಎಲ್ ನೋಡು, ನನ್ ಪ್ರಾಣ ಹೋದು ಪರವಾಗಿಲ್ಲ, ಆದ್ರೆ ನಾನು ಈ ಹಣ ಮಾತ್ರ ನಿಮ್ಗೆ ಕೊಡಲ್ಲ. ಅಲ್ಲ, ಈ ಹಣ ಕಳ್ಕೊಂಡ್ರೆ ನಾನ್ ಬದುಕೋದು ಹೇಗೆ? ವಿಷ ಕುಡ್ದು ಸಾಯೋ ಪರಿಸ್ಥಿತಿ ಬರುತ್ತೆ ನನಗೆ. ಅಯ್ಯೋ, ನಮ್ಮ ಮನೆಗಳಲ್ಲೂ ಊಟಕ್ಕೆ ಅಕ್ಕಿ ಇಲ್ಲ. ಈ ಹಣ ಸಿಕ್ತು ಅಂತಂದ್ರೆ ನಮ್ಮ ಮನೆಗಳಲ್ಲೂ ಒಲೆ ಉರಿಯತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನೀವೆಲ್ರೂ ನನ್ ಜೊತೆ ನನ್ ಮನೆಗ್ ಬನ್ನಿ. ನಾನ್ ನಿಮ್ಮೆಲ್ರಿಗೂ ದಿನಸಿ ಕೊಟ್ಟು ಕಳಿಸ್ತೀನಿ. ಅಯ್ಯಯ್ಯೋ, ಏನೇನೋ ಯಾಕೆ ಮಾತಾಡ್ತೀರಾ ಶೇಟ್ಜಿ? ಅಯ್ಯೋ, ಹಣ ಇರೋವಾಗ ದಿನಸಿ ಯಾರು ತಗೋತಾರೆ? ಸುಮ್ನೆ ತೆಪ್ಪಗ ಆ ಹಣ ಕೊಡಿ ನಮ್ಗೆ. ಹಾ, ಜಾಸ್ತಿ ಸಮಯ ಇಲ್ಲ ನಮ್ಮ ಹತ್ರ, ಕೊಡಿ ಆ ಹಣನ ನಮ್ಗೆ. ಏಯ್, ನಾನ್ ನಿಮ್ಗೆ ಹೇಳ್ದೆ ಅಲ್ವಾ ಹಣ ಕೊಡಲ್ಲ ಅಂತ? ಹಣ ಕೊಡು. ಏಯ್, ಮುಂದೆ ಬರ್ಬೇಡ, ಅಲ್ಲೇ ನಿಂತ್ಕೋ. ಹೇಳಿದ್ರೆ ಮಾತು ಕೇಳಲ್ಲ, ನೋಡ್ಕೊಳ್ಳಿ ಇವ್ನ. ಅಯ್ಯೋ, ದೂರ ಹೋಗಿ ಸುಮ್ನೆ. ಅಲ್ಲೇನೋ ಮಾಡಕ್ ಹೋದ್ರೆ ಪ್ರಾಣ ಕಳ್ಕೊತೀರ ಎಲ್ರು. ನಿಮ್ ಕಣ್ ಮುಚ್ಚಿಸ್ತೀನಿ, ಕಣ್ ಕಾಣ್ದೇ ಇರೋಂಗ್ ಮಾಡ್ತೀನಿ. ಬನ್ನಿ, ಹಿಡೀರಿ. ಶೆಟ್ಜಿ, ನೀವು ಮಾಡಿದ್ ಸರಿ ಇಲ್ಲ. ನೀವೇನ್ ಮಂತ್ರ ಮಾಡಿದಿರ ಏನೋ? ಹಾ, ನೋಡಿ, ನೀವು ಮಾಡಿದ್ ಸರಿ ಇಲ್ಲ, ಆಯ್ತಾ? ಒಳ್ಳೇದೇ ಆಯ್ತು. ನಿಮ್ಮಂತ ಕೆಟ್ಟ ಕೆಲಸ ಮಾಡೋರ್ಗೆ ಹೀಗೆ ಆಗ್ಬೇಕು. ಅಲ್ಲಿ ಮೇಲಿರೋ ದೇವ್ರು ಎಲ್ಲಾನು ನೋಡ್ತಾ ಇರ್ತಾನೆ, ಅವನೇ ಕೊಟ್ಟಿರ್ಬೇಕು. ಹೇ ಭಗವಂತ, ನಿನ್ನಿಂದ ಇವತ್ತು ನನಗ್ ತುಂಬಾ ದೊಡ್ಡ ಸಹಾಯ ಆಯ್ತು ನೋಡು. ಇವತ್ತು ನಿನ್ನಿಂದಾಗಿ ನನ್ ಪೂರ್ತಿ ಹಣ ಉಳಿತು. ಶೆಟ್ಜಿ, ಎಲ್ಲಿದ್ಯಾ ನೀನು? ಶೆಟ್ಜಿ, 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 ಏನ್ ಮಾಡ್ದೆ ನೀ ನಮ್ಗೆ? ಶೆಟ್ಜಿ, ಏನೋ ಬಾಳು, ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲ,
ಯಾರ ಜೊತೆ ಮಾತಾಡ್ತಾ ಇದ್ದೆ? ಸುಮ್ನೆ. ಸುಮ್ನೆನಾ? ಅಯ್ಯೋ, ಸುತ್ತಮುತ್ತ ಯಾರು ಇಲ್ಲ, ಯಾರ ಜೊತೆ ಮಾತಾಡ್ತಾ ಇದ್ದೆ? ನಾನು ನಿಮ್ಗೆ ಮೊದಲೇ ಹೇಳ್ತಾ ಇದ್ದೆ ಸೇಠ್ಜಿ ಅವ್ರನ್ನ ಕಳಿಸ್ಬೇಡಿ ಅಂತ. ಅಂದ್ರೆ ಏನಾಯ್ತು ಬಾಳು? ಮುಂದೆ ಏನಾದ್ರೂ ತೊಂದರೆ ಇದೆ ನನಗೆ ಅನಿಸ್ತಾ ಇದೆಯಾ? ಅಕ್ಕ ಅವ್ರೆ, ಈ ಜಗತ್ತು ಹೇಗೆ ಅಂದ್ರೆ ಸಕ್ಕರೆಗೆ ಇರುವೆ ಮುತ್ಕೊಳ್ಳೋ ಹಾಗೆ. ಹಣ ಕಾಣ್ತಿದ್ದ ಹಾಗೆ ಎಲ್ಲ ಜನ ಅಲ್ಲಿ ಮುತ್ಕೊಳ್ತಾರೆ. ಈ ಜಗತ್ತು ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಅಕ್ಕ. ಸ್ಪಷ್ಟವಾಗಿ ಹೇಳಿದೀಯಾ ನೋಡು ಬಾಳು. ಅದಕ್ಕೆ ಇವ್ರ ಹತ್ರ ನಾನು ಹೇಳ್ತಾ ಇದ್ದೆ, ನೀವು ಒಬ್ರೆ ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ದೆ. ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗಿ ಅಂತಾನು ಹೇಳ್ದೆ. ಆದ್ರೆ ಇವ್ರು ನನ್ನ ಮಾತು ಕೇಳಲ್ಲ. ಸರಿ ಸರಿ ಅಕ್ಕ ಅವ್ರೆ, ನಿಮ್ಮ ಹಣೆಯ ಕುಂಕುಮ ಗಟ್ಟಿಯಾಗಿದೆ ಅಂತ ಆಯ್ತು. ಅಂದ್ರೆ ನೀನ್ ಇದೇನ್ ಹೇಳ್ತಾ ಇದೀಯಾ ಬಾಳು? ಇದು ನಿಮ್ಮ ಪುಣ್ಯದ ಫಲ. ನೀವು ಅಷ್ಟೊಂದು ದೇವರ ಪೂಜೆ ಧರ್ಮ ಮಾಡ್ತೀರಾ, ಅದಕ್ಕೆ ದೇವರು ನಿಮ್ಮನ್ನ ನೋಡ್ತಾ ಇದ್ದಾನೆ. ಬಾಳು, ನೀ ನನಗೆ ಇಷ್ಟು ಹೇಳಿದ್ರೆ ಸಾಕಪ್ಪ. ನನಗೆ ತುಂಬಾನೇ ಧೈರ್ಯ ಬರುತ್ತೆ ನೋಡು. ಅಯ್ಯೋ, ಪುಣ್ಯ ಯಾರಿಗೆ ಸಹಾಯಕ್ಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಾಳು, ನೀನ್ ಏನ್ ಹೇಳ್ತಿದೀಯಾ ಅಂತ ನಂಗೇನು ಅರ್ಥ ಆಗ್ತಿಲ್ಲ ನೋಡು. ಆದ್ರೆ ನಿಜ ಹೇಳ, ನಂಗೆ ದೇವ್ರ ಮೇಲೆ ತುಂಬಾ ಶ್ರದ್ಧೆ ಇದೆ. ನಾವು ಒಳ್ಳೇದನ್ನ ಮಾಡಿದ್ರೆ ದೇವರು ನಮಗೆ ಒಳ್ಳೇದೇ ಮಾಡ್ತಾನೆ. ಮತ್ತೆ ನಾವು ಯಾರ ಬಗ್ಗೆನೂ ಕೆಟ್ಟ ಯೋಚನೆ ಮಾಡಿದ್ರೆ ನಮ್ ಕೆಟ್ಟ ಸಮಯದಲ್ಲಿ ದೇವರು ನಮ್ ಸಹಾಯಕ್ಕೆ ಬರ್ತಾನಂತೆ. ಸರಿಯಾಗಿ ಹೇಳಿದ್ದೀರಾ ಅಕ್ಕ ನೀವು. ಮಾಮ, ಏನಾಯ್ತು? ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಈ ಹಣದಿಂದಾಗಿ ಈ ಮನುಷ್ಯನಿಗೆ ಏನಾಗುತ್ತೆ ಅಂತ ನೆನಪು ಮಾಡ್ಕೋತಾ ಇದ್ದೆ. ಏನ್ರಿ, ಮಾಮ ಬರ್ಬೇಕಾಗಿತ್ತಲ್ವ ಇವತ್ತು? ಮತ್ತೆ ಇನ್ನೂ ಬರ್ಲಿಲ್ಲ? ಬರ್ತೀನಿ ಅಂತ ಹೇಳಿದ್ರು ಅವರು. ಅಥವಾ ಮತ್ತೆ ನೀವು ಅವ್ರ ಜಾಗಕ್ಕೆ ಹೋಗಿ ಬರ್ತೀರಾ ಹೇಗೆ? ನಂಗೂ ಹಾಗೆ ಅನ್ನಿಸ್ತಿದೆ, ಆದ್ರೆ ಸ್ವಲ್ಪ ಹೊತ್ತು ಕಾದು ನೋಡೋಣ ಅಂತ. ನೀವು ಹೇಗೆ ಹೇಳ್ತೀರೋ ಹಾಗೆ. ರೀ, ಮಾಮ ಅವ್ರ ಸೇವಕರು ಬರ್ತಾ ಇದ್ದಾರೆ. ಆದ್ರೆ ಮಾಮ ಅವ್ರು ಕಾಣಿಸ್ತಿಲ್ವಲ್ಲ? ಅಯ್ಯೋ, ಹೌದಲ್ವಾ? ಅಯ್ಯೋ, ಆದ್ರೆ ಮಾಮ ಎಲ್ಲಿರ್ಬೋದು? ರಾಮ್ ರಾಮ್. ರಾಮ್ ರಾಮ್. ರಾಮ್ 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 ರಾಮ್. ದತ್ತು ಅಣ್ಣ, ನೀವು ಮಾತ್ರ ಬಂದ್ರಿ, ಮಾಮ ಎಲ್ಲಿದ್ದಾರೆ? ಅಯ್ಯೋ, ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ನೋಡಿ. ಅಂದ್ರೆ ಅದು ಮಾಮ ಅವರು ಹಿಂದಿಂದ ಬರ್ತಾ ಇದ್ದಾರೆ. ಏನಾಯ್ತು ಅಣ್ಣ? ಅಂದ್ರೆ ಮಾಮ ಬರ್ಲಿಲ್ವಲ್ಲ, ಅದಕ್ಕೆ ಕೇಳಿದ್ವಿ. ಓ ಅಕ್ಕ, ಮಾಮ ಅವರು ಕುರಿಗಳನ್ನ ನೋಡ್ಕೊತಾ ಇದ್ರು, ಅವರೇ ನಮ್ಮನ್ನ ಮುಂದೆ ಕಳ್ಸಿರೋದು. ಓ, ಆದ್ರೆ ಮಾಮ ಯಾವಾಗ ಬರ್ತಾರಂತೆ? ಅದ್ರ ಬಗ್ಗೆ ಏನು ಹೇಳಿಲ್ಲ ಅವರು. ಆದ್ರೆ ಮಾಮ ಅವರೇ ಹೇಳಿದ್ರು ನಿಮ್ ಮುಂದಕ್ಕೆ ಗುರುಜಿ ಮನೆಗೆ ಹೋಗಿ ಅಂತ. ಹಾ, ಆದ್ರೆ ಖಂಡಿತ ಬರ್ತಾರಲ್ವಾ ಮಾಮ? ಏನಿಲ್ಲ, ನೀವು ಮಾತ್ರ ಬಂದ್ರಿ, ಅದಕ್ಕೆ ಕೇಳ್ದೆ. ಅಯ್ಯೋ, ಮಾಮ ಅವ್ರು ಬರ್ತಾ ಇದ್ದಾರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿನ್ನೆಯಿಂದ ಯಾಕೋ ತುಂಬಾ ಅನಿಸ್ತಿದೆ. ಅಂದ್ರೆ ಮಾಮ ನನ್ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರಂತ. ಏನಾದ್ರೂ ತಪ್ಪಾಯ್ತಾ ನನ್ನಿಂದ? ಅಯ್ಯೋ ಗುರುಜಿ, ಹಾಗೆಲ್ಲ ಏನು. ಹೌದು. ಅಯ್ಯೋ, ಮಾಮ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೋತಾರೆ? ಬದಲಾಗಿ ಇದು ನಿಮ್ಮ ಅದೃಷ್ಟ ಅನ್ಕೋಬೇಕು, ಮಾಮ ಅವ್ರು ನಿಮ್ ಮನೆಗೆ ಬರ್ತಿದ್ದಾರೆ ಅಂತ. ಯಾಕೆಂದ್ರೆ ನಾನು ಎಷ್ಟೊಂದ್ ಸರಿ ಮಾಮನ್ನ ಕರೆದಿದ್ದೀನಿ, ಆದ್ರೆ ಅವ್ರು ಯಾವತ್ತೂ ನಮ್ಮ ಮನೆಗೆ ಬಂದೇ ಇಲ್ಲ. ಅದು ನಿಜಾನೇ, ಮಾಮ ಅಂದ್ರೆ ದೇವ್ರು, ಸಾಕ್ಷಾತ್ ಮಹಾದೇವನ ಅವತಾರ. ಸುಜಾತ, ಮಾಮ ಯಾವಾಗ ಬೇಕಾದ್ರೂ ಬರ್ಬೋದು, ನೀನ್ ತಯಾರಿ ಮಾಡು.
ನೀವು ಬನ್ನಿ ಕೂತ್ಕೊಳ್ಳಿ, ನಾನು ನೀರು ಕೊಡ್ತೀನಿ, ಬನ್ನಿ. ನನಗ್ ಗೊತ್ತಿದೆ ಜನರಿಗೆ ನನ್ನ ಮೇಲೆ ಸಾಕಷ್ಟು ಅಪೇಕ್ಷೆ ಇದೆ ಅಂತ. ನಾನು ಅವರ ಆಸೆಗಳನ್ನ ಈಡೇರಿಸಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಪುಣ್ಯ ಮಾಡಿರ್ತಾರೋ ಅವ್ರ ಆಸೆಗಳು ಈಡೇರುತ್ತೆ ಮಾತ್ರ ಖಚಿತ. ಶೆಟ್ಜಿ, ಶೆಟ್ಜಿ ಇದಾರ ಮನೇಲಿ? ಶೇಟ್ಜಿ ಇಲ್ಲಿಲ್ಲ. ಒಳಗಡೆ ಬರ್ಲಾ? ಏನ್ ಕೆಲ್ಸ ಇದೆ ನಿನ್ಗೆ? ಒಂದ್ ವಿಷಯ ಹೇಳ್ಬೇಕಿತ್ತು ಸ್ವಲ್ಪ. ಇಲ್ಲಿ ನೋಡ್ಕಣಪ್ಪ, ನೀನ್ ದುಡ್ಡು ಮಾತ್ರ ಕೇಳ್ಬಾರ್ದು. ಹಾ, ನೆನ್ನೆನೋ ಮೊನ್ನೆನೋ ಬಂದಿದ್ದ ಅಲ್ವಾ ನೀನು? ಮತ್ತೆ ಹೇಡ್ಜಿ ಹೇಳ್ ಕಳ್ಸಿದ್ರಲ್ವಾ ನಿನ್ಗೆ ಈಗ ಸದ್ಯಕ್ಕೆ ಹಣ ಇಲ್ಲ ಅಂತ? ಮತ್ತೆ ಯಾಕೆ ಬಂದಿದ್ಯಾ? ಏನಾಯ್ತು? ಒಂದ್ ವಿಷಯ ಹೇಳ್ಬೇಕಿತ್ತು ನಿಮ್ಗೆ. ಶೇಡ್ಜಿ ಅವ್ರಿಗೆ ಸ್ವಲ್ಪ ತೊಂದರೆ ಇತ್ತಲ್ವಾ, ಅದಕ್ಕೆ ಅವರು ಹಣ ಕೊಡ್ಲಿಲ್ಲ ನಿನ್ಗೆ. ಆದ್ರೆ ನಿನ್ ಕೆಲ್ಸ ಆಯ್ತಾ ಈಗ? ಅಯ್ಯೋ, ಏನು ಅಂತ ಹೇಳಿ ನಿಮ್ಗೆ. ನಾನ್ ನಿಮ್ ಹತ್ರ ಬಂದಾಗ ಆಗ ಬಾಳು ಜೊತೆ ನನ್ ಭೇಟಿ ಆಯ್ತು. ಬಾಳು ಅವರೇ ನನ್ ಕೆಲ್ಸ ಮಾಡಿದ್ರು ನೋಡಿ. ಅಯ್ಯೋ, ಇದೇನ್ ಹೇಳ್ತಿದ್ಯೋ ನೀನು? ಬಾಳು ನಿನಗ್ ಸಹಾಯ ಮಾಡದ್ನಾ? ಹೌದು. ಬಾಳುನೇ ನಿನಗ್ ಹಣ ಕೊಟ್ನಾ? ಹೋಗು ಈಗ. ಮತ್ತೆ ಇದನ್ನ ಯಾರಿಗೂ ಹೇಳ್ಬೇಡ ನೀನು. ಸುಮ್ಮನೆ ಡಂಗೂರ ಸಾರ್ಬೇಡ, ಇಲ್ಲಾಂದ್ರೆ ಕಣ್ಕಂಡವ್ರು ಬರ್ತಾರೆ ನನ್ನ ಹತ್ರ ಹಣ ಕೇಳೋದಕ್ಕೆ. ಅದು ನಾನು ಹೇಳೋಕ್ಕಾಗಲ್ಲ ಈಗ. ಏನ್ ಕೊಟ್ಟ, ಹೇಗ್ ಕೊಟ್ಟ, ಏನ್ ಮಾಡಿದ್ದ, ಏನ್ ಮಾಡಿಲ್ಲ ಅನ್ನೋದ್ನ. ಅಯ್ಯೋ, ನಿಮ್ ಮನೇಲಿ ಬಾಳು ಇದ್ದಾನೆ. ನಿಮ್ ಮನೇಲಿ ದೇವ್ರಿದ್ದಾನೆ. ಅವನು ನನ್ ಕೆಲ್ಸ ಮಾಡಿದ್ನಲ್ಲ, ಅದಕ್ಕೆ ನಿಮ್ ಹತ್ರ ಹೇಳೋಣ ಅಂತ. ಅದು ನಿಮ್ಮಿಂದಾಗಿ ಅಲ್ವಾ ನನ್ನ ಮತ್ತೆ ಬಾಳು ಭೇಟಿ ಆಗಿದ್ದು. ಅದಕ್ಕೆ ನಿಮಗೆ ನಮಸ್ಕಾರ ಮಾಡೋದಕ್ಕೆ ಬಂದೆ.